ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಮಂಡಕ್ಕಿ ತೊಗೊಂಡಿದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಚುರುಮುರಿ ಅಂತೀವಿ ನಾವು. ಈ ಮಂಡಕ್ಕಿ ಚುರುಮುರಿದು ನಾನು ಚುರುಮುರಿ ಚೋಡ ಅಂತೀವಿ ನಾವು. ಚೋಡ ಮಾಡಿ ತೋರಿಸ್ತೀನಿ ಬನ್ನಿ. ಈ ಚೋಡ ಮಾಡಿ ಸ್ಟಾಕ್ ಇರೋದ್ರಿಂದ ನೀವು 15-20 ದಿವಸವರೆಗೂ ನಾವು ಮಕ್ಕಳಿಗೆ ಹೊರಗಡೆ ತಿಂಡಿ ಕೊಡೋ ಬದಲು ಈ ಥರ ಮಂಡಕ್ಕಿ ಒಗ್ಗರಣೆ ಹಾಕಿ ಬಾಕ್ಸ್ಗೆ ಇಟ್ಟರೆ ಬಂದಾಗೆಲ್ಲ ಒಂದು ಪ್ಲೇಟಿಗೆ ಸಾಯಂಕಾಲ ಹೊತ್ತು ಹಾಲು ಜೊತೆಗೆ ಕೊಟ್ಟರೆ ತಿಂದ್ಕೊಂಡು ಹಾಲು ಕುಡಿತಾರೆ. ಇದು ತುಂಬ ಚೆನ್ನಾಗಿರುತ್ತೆ, ಮಾತ್ರ ಇದು ಹೆಲ್ದಿಯಾಗೂ ಇರುತ್ತೆ. ಇವಾಗ ನಾವು ಹೇಗೆ ಒಗ್ಗರಣೆ ಹಾಕೋದಂತ ನೋಡ್ಕೊಂಬರೋಣ ಬನ್ನಿ. ನಾನು ನೀಟಾಗಿ ಕ್ಲೀನ್ ಮಾಡಿ ಇದನ್ನು ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೋದು ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ಒಂದು ಅಗಲವಾಗಿರೋದೊಂದು ಬಾಣಲೆ ಇಟ್ಕೊಳ್ಳೋಣ. ಬಾಣಲೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು. ಯಾಕಂದ್ರೆ ಕಡಲೆ ಬೀಜ, ಕಡಲೆಪಪ್ಪು ಎಲ್ಲ ಹಾಕ್ತೀವಲ್ಲ, ಅದಕ್ಕೆ ಒಂದು 5-6 ಸ್ಪೂನಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಕಾಯಕ್ಕೆ ಬಿಡೋಣ. ನೋಡಿ, ಇವಾಗ ಎಣ್ಣೆ ಕಾಯ್ದಿದೆ. ಆ ಎಣ್ಣೆಗೆ ಇವಾಗ ನಾವು 1 ಸ್ಪೂನ್ ಆಗೋಷ್ಟು ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಎಣ್ಣೆಲೆ ಸ್ವಲ್ಪ ಕಡಲೆ ಬೀಜ ಫ್ರೈ ಆಗುತ್ತೆ. ನೋಡಿ, ಎಣ್ಣೆಲಿ ನಾನು ಫ್ರೈ ಆಗೋಕ್ಕೆ ನಾನು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಸ್ವಲ್ಪ ಕಡಲೆಪಪ್ಪು ಹಾಕ್ಕೊಳ್ಳೋಣ. ನೀವು ಕಡಲೆಪಪ್ಪು, ಕಡಲೆ ಬೀಜ ಎಲ್ಲನೂ ನೀವು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಇವಾಗ ನಾನು ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೆ. ಒಂದು 7-8 ಹೆಸರಾದರೂ ನೀವು ಬೆಳ್ಳುಳ್ಳಿ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇವಾಗ 1-2 ಕಡ್ಡಿಯಷ್ಟು ನಾನು ಕರಿಬೇವು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿದ್ದನ್ನು ನಾವು ಫ್ರೈ ಮಾಡ್ತೀವಿ. ಬೆಳ್ಳುಳ್ಳಿ, ಕಡಲೆ ಬೀಜ, ಕಡಲೆಪಪ್ಪು, ಕರಿಬೇವು ಎಲ್ಲ ಚೆನ್ನಾಗಿದ್ದು ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಚೆನ್ನಾಗಿದ್ದು ಹೆಂಗೆ ಫ್ರೈ ಆಗಿದೆ ಅಂತ. 1 ನಿಮಿಷ ಇದನ್ನು ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಯಾಕಂದರೆ ಹೊರಗಡೆ ಹೋಗಿ ತಂದು ಮಾಡುವಂಥ ಒಗ್ಗರಣೆ ಏನಲ್ಲ. ಮನೇಲಿರೋ ಕಡಲೆ ಬೀಜ, ಕಡಲೆಪಪ್ಪು ಮನೇಲೇ ಇರುತ್ತೆ. ಅರ್ಜೆಂಟಿಗೆ ಕಡಲೆಪುರಿ ಇದ್ದರೆ ಸಾಕು, ನಾವು ಒಂದು ಒಗ್ಗರಣೆ ಹಾಕ್ಬೋದು. ಇವಾಗ ಇದಕ್ಕೆ ನಾವು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, 1 ಸ್ಪೂನ್ ಆಗೋಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗೋಷ್ಟು ನಾನು ನಮ್ಮ ಉತ್ತರ ಕರ್ನಾಟಕ ಕಡೆ ಖಾರದ ಪುಡಿ ತುಂಬ ಚೆನ್ನಾಗಿರುತ್ತೆ. ಮಂಡಕ್ಕಿಗೆ ಮಾತ್ರ ಸಖತ್ತಾಗಿರುತ್ತೆ. ನೋಡಿ ಯಾವ ಥರ ಇರುತ್ತಂತ. ಇದು ಮಸಾಲ ಪುಡಿ. ಇದನ್ನು ಸ್ವಲ್ಪ ನಾನು ಹಾಕ್ತಾಯಿದ್ದೀನಿ. ಹಾಕಿ ಇವಾಗ ನಾವು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ನೀವು ರುಚಿ ನೋಡಿಬಿಟ್ಟು ನೀವು ಮತ್ತೆ ಉಪ್ಪು ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ. ಇದು ಸೂಪರಾಗಿರುತ್ತೆ. ಒಂದು ಸತಿ ಮಾಡಿ ನೋಡಿ ನೀವು. ಬಾಯಿ ಏನಾರ ಕೆಟ್ಟಿದ್ರೆ ಇದು ತಿಂದರೆ ಮಾತ್ರ ಎಲ್ಲ ಚೆನ್ನಾಗಾಗುತ್ತೆ. ಅಷ್ಟು ಸೂಪರಾಗಿರುತ್ತೆ. ಜ್ವರ ಬಂದರೆ ಜ್ವರನೂ ಬಿಟ್ಟು ಹೋಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದು ಮಂಡಕ್ಕಿ ಒಗ್ಗರಣೆ ಅಂದರೆ. ಇವಾಗ ನಾವು ರೆಡಿಯಾಗಿದೆ ಇದು. ಇದಕ್ಕೆ ಇವಾಗ ನಾನು ಕಡಲೆಪುರಿ ಹಾಕ್ತಾಯಿದ್ದೀನಿ. ಚೆನ್ನಾಗಿದನ್ನು ನಾವು ಇದಕ್ಕೆ ಮಿಕ್ಸ್ ಮಾಡೋಣ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಸೂಪರಾಗಿರುತ್ತೆ. ಮಕ್ಕಳು ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಸಣ್ಣ ಉರಿಯಲ್ಲೇ 1 ನಿಮಿಷ ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿದರೆ ಮಾತ್ರ ಕುರುಮ್ ಅಂತವ. ನೀವು ಹಾಗೆ ಬೇಗ ಇದೆಲ್ಲ ಮಿಕ್ಸ್ ಮಾಡಿ ತೆಗಿಯೋಕ್ಕೆ ಹೋಗಬಾರ್ದು. ಚೆನ್ನಾಗಿ ಈ ಥರ ನೀವು ಮಿಕ್ಸ್ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಕೋಬೇಕು. ಒಂದು ಸತಿ ನೀವು ಮಾಡಿ ಟ್ರೈ ಮಾಡಿ ನೋಡಿ ಹೇಗಿರುತ್ತಂತೆ, ನಿಮಗೆ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಒಂದು ಈರುಳ್ಳಿ, ಹಸಿಮೆಣಸಿಕಾಯಿ ಹಾಕ್ಕೊಂಡು ತಿಂದರೆ ಮಾತ್ರ ಸಖತ್ತಾಗಿರುತ್ತೆ. ನೋಡಿ, ರೆಡಿಯಾಗಿದೆ. ಇದು ಚೆನ್ನಾಗಿ ಕರುಮ್ ಅಂತ ಸೌಂಡ್ ಬರ್ತಾಯಿದೆ. ಕಡಲೆಪುರಿ ಅಂತೀವಿ, ಈ ಕಡೆ ಮಂಡಕ್ಕಿ ಅಂತಾರೆ, ನಮ್ಮ ಕಡೆ ಚುರುಮುರಿ ಅಂತೀವಿ. ಯಾವ್ದು ಬೇಕಾದರೂ ನೀವು ಅಂದ್ಕೋಬೋದು. ಈ ಮಂಡಕ್ಕಿ, ಕಡಲೆಪುರಿ, ಚುರುಮುರಿ ಒಗ್ಗರಣೆ ಹಾಕಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.